ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರವಾಗಿ ಪ್ರೀತಿಯಿಂದ ಕಾಳಜಿಯಿಂದ ಇರುವಂಥ ವ್ಯಕ್ತಿ ನಿಜವಾಗ್ಲೂ ನಿಮ್ಮವರ, ಅಥವಾ ಅವರ ಮುಖದ ಹಿಂದೆ ಇನ್ನೊಂದು ಸತ್ಯ ಅಡಗಿದೆಯಾ? ನಿಮ್ಮ ಜೊತೆ ಅವರು ಯಾವ ರೀತಿ ಆಟ ಆಡ್ತಿದ್ದಾರೆ? ಅವ್ರ ಮನಸ್ಸಿನಲ್ಲಿ ನಿಜವಾಗ್ಲೂ ಪ್ರೀತಿ ಇದೆಯಾ, ಅಥವಾ ಯಾವುದಾದ್ರೂ ಸ್ವಾರ್ಥ, ಲಾಭ, ಮೋಸ, ಟೈಮ್ ಪಾಸ್ ಈ ಥರದ ಉದ್ದೇಶಗಳಿದೆಯಾ? ಈ ದಿನದ ಈ ವಿಶೇಷ ಟ್ಯಾರೋ ರೀಡಿಂಗಲ್ಲಿ ಆ ವ್ಯಕ್ತಿಯ ನಿಜವಾದ ಮುಖವನ್ನು ನಾವು ತಿಳ್ಕೋಬಹುದು. ಯಾಕಂದರೆ ಯಾರಾದರೂ ವ್ಯಕ್ತಿಯ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇಲ್ಲ ಅಂದರೆ ಮೋಸದ ಸಂಬಂಧದಲ್ಲಿ ಸಿಲುಕಿ ಮನಸ್ಸಿಗೆ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಈ ಒಂದು ರೀಡಿಂಗನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದು ನಿಮಗೆ ಒಂದು ದೊಡ್ಡ ಸತ್ಯವನ್ನು ಕೂಡ ತಿಳಿಸಬಹುದು. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈಗ ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಮುಖವನ್ನು ನೆನಪು ಮಾಡ್ಕೋಬೇಕು. ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವರ ನಿಜವಾದ ಉದ್ದೇಶ ಏನು ಅನ್ನೋದನ್ನು ತಿಳಿಸುವಂಥ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಮಿಸ್ಟಿಕ್ ಟ್ಯಾರೋ ರೀಡಿಂಗ್ಸ್ ಮತ್ತು ಸತ್ಯಗಳನ್ನು ತಿಳಿಯೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಒಳ್ಳೆಯ ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ನನ್ನ ವಾಟ್ಸಪ್ ಚಾನಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಅಲ್ಲಿ ಕೆಲವೊಂದು ಪರಿಹಾರಗಳಾಗಿರ್ಬೋದು ಅಥವಾ ಕೆಲವೊಂದು ಆಧ್ಯಾತ್ಮಿಕ ಸೇವೆಗಳ ವಿವರಗಳನ್ನು ಕಂಪ್ಲೀಟಾಗಿ ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ನಿಮಗೆ ಇಷ್ಟ ಇದ್ದರೆ ಖಂಡಿತ ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಬಯೋದಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಫಾಲೋ ಮಾಡಬಹುದು. ಹಾಗಾದರೆ ತಡ ಮಾಡದೆ ಇಂದಿನ ರೀಡಿಂಗನ್ನು ಶುರು ಮಾಡೋಣ. ಸ್ಕ್ರೀನ್ ಮೇಲೆ 3 ಕಾರ್ಡ್ಗಳು ಕಾಣಿಸ್ತಿದೆ ಅಲ್ವಾ? 3 ಕಾರ್ಡ್ಗಳಲ್ಲಿ ನಿಮ್ಮ ಮನಸ್ಸಿಗೆ ಹೆಚ್ಚು ಸೆಳೆಯುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರಾ, ಅಥವಾ ಕೇವಲ ಒಂದು ಮುಖವಾಡ ಧರಿಸಿ ನಿಮ್ಮ ಜೀವನದಲ್ಲಿ ಇದ್ದಾರಾ? ಇವತ್ತು ಆ ಒಂದು ಸತ್ಯವನ್ನು ತಿಳಿಯೋಣ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ, ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅಂತ ನೋಡೋದಾದರೆ ಅವರೊಂದು ದೊಡ್ಡ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಕಾಣ್ತಿದೆ. ಅಂದರೆ ಪ್ರೀತಿ ಇದೆ, ಭಾವನೆ ಇದೆ, ಆದರೆ ಆ ಪ್ರೀತಿಗೆ ಸರಿಯಾದ ದಾರಿನೇ ಅವ್ರ ಮನಸ್ಸು ಯೋಚನೆ ಮಾಡಿಲ್ಲ ಅನ್ನೋದು ಕಾಣ್ತಿರುವಂಥದ್ದು. ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಕಾಣಿಸ್ತಿದೆ. ಆದರೆ ಅದೇ ಸಮಯದಲ್ಲಿ ಅವರು ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಡೆ ನಿಮ್ಮ ಮೇಲಿನ ಅಟ್ಯಾಚ್ಮೆಂಟ್, ಇನ್ನೊಂದು ಕಡೆ ಅವರ ಭಯ, ಗೊಂದಲ ಅಥವಾ ಬೇರೆ ಪರಿಸ್ಥಿತಿಗಳು ಅವರನ್ನು ಹಿಡಿದಿಟ್ಕೊಂಡಿರೋ ರೀತಿ ಕಾಣ್ತಿರುವಂಥದ್ದು. ಕೆಲವ್ರಿಗೆ ಇದು 2 ಜನರ ನಡುವೆ ಒಂದು ಮಾಡುವ ಎನರ್ಜಿ ಆಗಿರುತ್ತೆ, ಆಯ್ಕೆ ಮಾಡುವಂಥದ್ದು. ಅಂದರೆ ಅವ್ರ ಮನಸ್ಸಲ್ಲಿ ಇಬ್ಬರು ಬಗ್ಗೆ ಒಂದು ಫೀಲಿಂಗ್ಸ್ ಕಾಣಿಸ್ತಿರುವಂಥದ್ದು. ನೀವಾ ಅವರ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಮಿಡ್ಲಲ್ಲಿ ನಿಂತಿದ್ದಾರೆ. ಅದು ಪ್ರೀತಿ ವಿಷಯದಲ್ಲಾಗಿರ್ಬೋದು, ಅಥವಾ ತಂದೆ ತಾಯಿಗಳ, ಅಥವಾ ನೀವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಕೂಡ ಇರಬಹುದು. ಮತ್ತು ಈ ಸಂಬಂಧವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾ ಬೇಡವಾ ಅನ್ನೋ ಡೌಟ್ ಕೂಡ ಕಾಣಿಸ್ತಾ ಇದೆ. ಈ ಕಾರ್ಡ್ ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತಾ ಇರೋದು ಏನಂದರೆ, ಪ್ರೀತಿ ಮಾತ್ರ ಸಾಕೋಗೋದಿಲ್ಲ. ಒಂದು ಸಂಬಂಧವನ್ನು ಉಳಿಸ್ಬೇಕು ಅಂದರೆ ಸ್ಪಷ್ಟತೆ, ನಿಷ್ಠೆ ಮತ್ತು ಒಂದು ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅವ್ರ ಮನಸ್ಸು ಇನ್ನೂ ಒಂದು ದಿಕ್ಕನ್ನು ಹುಡುಕ್ತಾ ಇದೆ. ಅವರು ಯಾವ ದಾರಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಸಂಬಂಧದ ಭವಿಷ್ಯ ನಿಂತಿದೆ. ಯೂನಿವರ್ಸ್ ನಿಮಗೆ ಹೇಳ್ತಿರೋದು ಏನಂದರೆ, ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸ್ತಿದ್ರೆ ಅವರು ನಿಮ್ಮನ್ನು ಗೊಂದಲದಲ್ಲಿ ಇಡೋದಿಲ್ಲ, ನಿಮಗೆ ಕನ್ಫ್ಯೂಷನ್ ಆಗೋ ರೀತಿ ಅವರು ನಡ್ಕೊಳ್ಳೋದಿಲ್ಲ. ಅವರು ನಿಮ್ಮ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಅವರ ಮಾತುಗಳನ್ನೆಲ್ಲ, ಅವರ ಆ್ಯಕ್ಷನ್ ಮತ್ತು ಅವರು ತೆಗೆದುಕೊಳ್ಳೋ ಒಂದು ನಿರ್ಧಾರವನ್ನು ಅನ್ನೋದು ಯೂನಿವರ್ಸ್ ನಿಮಗೆ ನೀಡ್ತಿರೋ ಒಂದು ಸಂದೇಶ ಆಗಿದೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಈ ಎಲ್ಲ ಒಂದು ಸಮಸ್ಯೆಗಳು ಕಾರ್ಮಿಕ್ ನಂಬರ್ ಇರೋದ್ರಿಂದ ಕೂಡ ಬರ್ತಿರುತ್ತೆ. ನಮ್ಮ ಡೇಟ್ ಆಫ್ ಬರ್ತಲ್ಲಿ ಆಗಿರ್ಬೋದು, ಅಥವಾ ಹೆಸರಲ್ಲಿ ಕಾರ್ಮಿಕ್ ನಂಬರ್ ಬರುತ್ತೆ. ಆ ಒಂದು ಕಾರ್ಮಿಕ್ ನಂಬರ್ ಬರೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಬೇಕಾಗುತ್ತೆ. ಆ ಒಂದು ತೊಂದರೆಗಳು ನಿಮ್ಮನ್ನು ಕಾಡಬಾರ್ದು. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬೇಕು, ನಿಮ್ಮ ಜೀವನ ಅಭಿವೃದ್ಧಿಯ ಪಥದತ್ತ ದಾರಿಯಲ್ಲಿ ಹೋಗಬೇಕು ಅನ್ನೋದಾದರೆ ಖಂಡಿತ ಈ ಒಂದು ಕ್ರಿಸ್ಟಲ್ ಮ್ಯಾಜಿಕ್ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ನಿಮ್ಮ ಜಾತಕದ ಪ್ರಕಾರ ನಿಮಗಾಗಿಯೇ ಕಸ್ಟಮೈಸ್ ಮಾಡಲಾಗುತ್ತೆ.
ಅಷ್ಟೇ ಅಲ್ಲದೆ 7 ಚಕ್ರಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸೋ ರೀತಿ ಇದರಲ್ಲಿ ಒಂದು ಕ್ರಿಸ್ಟಲ್ಗಳನ್ನು ಕೂಡ ಆ್ಯಡ್ ಮಾಡಿರ್ತೀವಿ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಿಮಗೆ ಒಂದು ರಕ್ಷಣೆ ಅನ್ನೋದು ಖಂಡಿತ ಬೇಕು. ಎಲ್ಲರಿಗೂ ಕೂಡ ರಕ್ಷಣೆಗಾಗಿ ಕೂಡ ಕೆಲವೊಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ಅವರು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಯೂನಿವರ್ಸ್ ನಿಮಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೆ. ಈ ಕಾರ್ಡ್ ಎನರ್ಜಿ ಏನು ಹೇಳ್ತಿದೆ ಅಂತ ನೋಡೋದಾದರೆ, ನೀವು ಇಗ್ನೋರ್ ಮಾಡ್ತಿರೋ ಕೆಲವು ಸಿಗ್ನಲ್ಸ್ ನಿಮ್ಮ ದೊಡ್ಡ ನೋವಿಗೆ ಕಾರಣ ಆಗುತ್ತೆ. ರೆಡ್ ಫ್ಲ್ಯಾಗ್ ಅಂದರೆ ಕೇವಲ ಜಗಳ ಅಥವಾ ದೂರ ಆಗೋದಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಿನ ಜೊತೆ ಆಟ ಆಡ್ತಿರೋದು ಕೂಡ ಒಂದು ರೆಡ್ ಫ್ಲ್ಯಾಗ್ ಆಗಿರಬಹುದು. ಈ ವ್ಯಕ್ತಿ ಕೆಲವೊಮ್ಮೆ ತುಂಬ ಪ್ರೀತಿಯಿಂದ ಮಾತಾಡೋದು ಮತ್ತು ಕೆಲವೊಂದು ಸಲ ಸಂಪೂರ್ಣವಾಗಿ ಚೇಂಜ್ ಆಗಿಬಿಡೋದು. ಒಂದು ದಿನ ತುಂಬ ಕೇರಿಂಗ್ ಅನಿಸುತ್ತೆ ಮತ್ತು ಇನ್ನೊಂದು ದಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಇದು ನಿಮಗೆ ಎಮೋಷ್ನಲಿ ಕನ್ಫ್ಯೂಸ್ ಮಾಡೋ ಒಂದು ಎನರ್ಜಿ ಆಗಿರುತ್ತೆ. ಕೆಲವ್ರಿಗೆ ಈ ಕಾರ್ಡ್ ಹೇಳೋದೇನೆಂದರೆ, ಈ ವ್ಯಕ್ತಿ ಸಂಪೂರ್ಣ ಸತ್ಯ ಹೇಳ್ತಾ ಇಲ್ಲ, ಅವರ ಜೀವನದಲ್ಲಿ ಇನ್ನೂ ಕೆಲವು ಸೀಕ್ರೆಟ್ಸ್ ಇರಬಹುದು. ಅವರು ನಿಮ್ಮನ್ನು ಕಳೆದುಕೊಳ್ಬಾರ್ದು ಅನ್ನೋದಕ್ಕಿಂತ ನಿಮ್ಮ ಗಮನ, ಸಮಯ, ಲವ್ ಅಥವಾ ಬೆನಿಫಿಟ್ ಕಳ್ಕೊಳ್ಬಾರ್ದು ಅನ್ನೋ ಮನಸ್ಥಿತಿಲಿ ಇರುವಂಥವ್ರು ಆಗಿರ್ತಾರೆ. ಯೂನಿವರ್ಸ್ ನಿಮಗೆ ಈಗ ಒಂದು ಮುಖ್ಯ ಮೆಸೇಜ್ ಏನು ಕೊಡ್ತಿದೆ ಅಂದರೆ, ಪ್ರೀತಿಯಲ್ಲಿ ಕಣ್ಮುಚ್ಚಿ ನಂಬೋದಕ್ಕಿಂತ ಒಬ್ಬ ವ್ಯಕ್ತಿಯ ವರ್ತನೆ ಗಮನಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮನಸ್ಸು ತುಂಬ ಸರಿ ಹೇಳಿರುತ್ತೆ ಏನೋ ಸರಿ ಇಲ್ಲ ಅಂತ, ಆದರೂ ಕೂಡ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀರಾ. ನೀವೀಗ ನಿಮ್ಮ ಹೃದಯ ಜೊತೆ ನಿಮ್ಮ ಬುದ್ಧಿಗೂ ಕೂಡ ಕೇಳಬೇಕು. ಯಾಕೆಂದರೆ ಕೆಲವೊಂದು ಸಲ ರೆಡ್ ಫ್ಲ್ಯಾಗ್ಗಳನ್ನು ಸಮಯಕ್ಕೆ ಗುರುತಿಸದೆ ಹೋದರೆ ಅದೇ ಮುಂದೆ ನಿಮ್ಮ ದೊಡ್ಡ ಒಂದು ತೊಂದರೆಗೆ ಕಾರಣ ಆಗುತ್ತೆ. ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಆದ್ದರಿಂದ ಆ ವ್ಯಕ್ತಿಯ ಮಾತಿಗಿಂತ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಅವರು ಹಾನೆಸ್ಟ್ ಆಗಿದ್ದಾರಾ ಮತ್ತು ನಿಮ್ಮ ಮೇಲೆ ಇರೋ ರಿಯಲ್ ಇಂಟೆನ್ಷನ್ ಏನು ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಈ ರೀತಿಯ ಒಂದು ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಮತ್ತು ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಪ್ರೊಟೆಕ್ಷನನ್ನು ಪಡ್ಕೋಬೇಕು, ರಕ್ಷಣೆಯನ್ನು ಪಡ್ಕೋಬೇಕು ಅನ್ನೋದಾದರೆ ಖಂಡಿತ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳ ಸಹಾಯವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಕೆಟ್ಟ ಜನಗಳಿಂದ ಅಷ್ಟೇ ಅಲ್ಲ, ಕೆಟ್ಟ ಒಂದು ಎನರ್ಜಿ ಏನಿರುತ್ತೆ, ಕೆಟ್ಟ ಕಣ್ಣುಗಳು ಅಂತ ಹೇಳ್ತೀವಲ್ವ, ಅದರಿಂದ ಆಗಿರ್ಬೋದು ಅಥವಾ ಯಾರಾದರೂ ನಿಮಗೇನಾದರೂ ಕೆಡುಕು ಮಾಡಿಸೋವಂಥದ್ದು ಈ ರೀತಿ ಎಲ್ಲ ಆದರೆ ಖಂಡಿತ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ನಂಬಿರುವಂಥ ವ್ಯಕ್ತಿ ಒಂದು ಮರೆಮಾಚಿದ ಸತ್ಯ ಈಗ ಹೊರಗಡೆ ಬರೋ ಸಮಯ ಹತ್ತಿರ ಬಂದಿದೆ. ಕನ್ಫೆಷನ್ ಕಾರ್ಡ್ ಎನರ್ಜಿ ಹೇಳ್ತಿರೋದು ಏನಂದರೆ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ದಿನಗಳಿಂದ ಒಂದು ಮುಚ್ಚಿಟ್ಟಿರುವಂಥ ಭಾವನೆ, ಸತ್ಯ, ಒಂದು ಸೀಕ್ರೆಟ್ ಏನಿದೆ ಅದು ಇಷ್ಟು ದಿನಗಳ ನಂತರ ಹೊರಗಡೆ ಬರ್ತಾ ಇರುವಂಥದ್ದು. ಇನ್ನಷ್ಟು ದಿನ ಅವರು ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರಿಗೆ ಇದು ಪ್ರೀತಿಯ ಒಪ್ಪಿಗೆ ಆಗಿರ್ಬೋದು, ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದು ಮಾತಾಗಿರ್ಬೋದು. ಯಾರಿಗೆ ಇನ್ನೂ ಕೂಡ ಅವರು ಪ್ರಪೋಸ್ ಮಾಡಿರೋದಿಲ್ಲ ಅವರು ಈ ರೀತಿ ಯೋಚನೆ ಮಾಡ್ಬೋದು. ಆದರೆ ಇನ್ನೂ ಕೆಲವರಿಗೆ ಇದೊಂದು ಶಾಕಿಂಗ್ ಸತ್ಯ ಕೂಡ ಆಗಿರ್ಬೋದು. ಆ ವ್ಯಕ್ತಿ ನಿಮ್ಮಿಂದ ಏನನ್ನೋ ತುಂಬ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಎನರ್ಜಿಲಿ ಕಾಣ್ತಾ ಇರುವಂಥದ್ದು. ಅವರು ಮಾಡಿರುವಂಥ ತಪ್ಪು, ಹಳೆಯ ಸಂಬಂಧ, ನಿಮ್ಮ ಜೊತೆ ನೇರವಾಗಿ ಹೇಳದೇ ಇರುವಂಥ ಒಂದು ವಿಷಯ ಈಗ ಹೊರಗಡೆ ಬರಬಹುದು. ಆ ವ್ಯಕ್ತಿ ಮನಸ್ಸಿನಲ್ಲಿ ಈಗ ಒಂದು ಪಶ್ಚಾತ್ತಾಪ, ಭಯ ಮತ್ತು ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ಅವರು ಸತ್ಯ ಹೇಳಬೇಕು ಅನ್ನೋ ಫೀಲಿಂಗಲ್ಲಿದ್ದಾರೆ, ಆದರೆ ಅದರಿಂದ ನೀವು ದೂರ ಆಗ್ತಿರೋ ಅನ್ನೋ ಭಯ ಕೂಡ ಅವ್ರಿಗೆ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಿರೋದು ಏನಂದರೆ, ಆ ಸಮಯದಲ್ಲಿ ನಿಮ್ಮ ಇಂಟ್ಯೂಷನನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನಸ್ಸು ಈಗಾಗಲೇ ಹಲವಾರು ಉತ್ತರಗಳನ್ನು ನಿಮಗೆ ಫೀಲ್ ಮಾಡಿಸ್ತಾ ಇದೆ. ಈ ಒಂದು ಕನ್ಫೆಷನ್ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡ್ಬೋದು ಅಥವಾ ಒಂದು ದೊಡ್ಡ ಸತ್ಯವನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸ್ಬೋದು. ಆದರೆ ಯಾವ ಸತ್ಯ ಬಂದರೂ ಕೂಡ ಅದು ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಅನ್ನೋದನ್ನು ತರುತ್ತೆ. ಆದ್ದರಿಂದ ಸತ್ಯವನ್ನು ಸ್ವೀಕರಿಸುವಂಥ ಧೈರ್ಯ ಇಟ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ನೋವು ಕಡುವ ಸತ್ಯವು ಸುಳ್ಳಿನ ಸಂಬಂಧಕ್ಕಿಂತ ತುಂಬ ಬೆಸ್ಟ್ ಆಗಿರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಿದ್ರೆ ಫ್ರೆಂಡ್ಸ್, ನೀವು ಯಾವ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ರೀಡಿಂಗ್ ನಿಮ್ಮ ಜೀವನಕ್ಕೆ ರಿಲೇಟ್ ಆಯಿತಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ
ಒಂದು ಗೈಡೆನ್ಸ್ ನಮ್ಮ ಕಡೆಯಿಂದ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಬೇಕು ಅನ್ನೋದನ್ನು ಖಂಡಿತ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ನಿಮ್ಮ ಮನಸ್ಸನ್ನು ಕಾಪಾಡ್ಕೊಳ್ಳಿ. ಯೂನಿವರ್ಸ್ ಕೊಡೋ ಸಿಗ್ನಲನ್ನು ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು. ಶುಭ ದಿನ.